ಶ್ರೀನಿವಾಸ ಕಲ್ಯಾಣಂ ಪದ್ಮಾವತಿ ಕಲ್ಯಾಣಂ ಭವಿಷ್ಯೋತ್ತರ ಪುರಾಣ ಅಂತರ್ಗತೆ ಶ್ರೀ ವೆಂಕಟಾಚಲ ಮಹಾತ್ಮ್ಯೆ ನವಮಾಧ್ಯಾಯಮಾರಭ್ಯ ಏಕಾದಶಾಧ್ಯಾಯ ಪರ್ಯಂತಂ ಜನಕಾಯ ಶತಾನಂದ ಮುನಿನಾ ಉಕ್ತಂ ನವಮಾಧ್ಯಾಯೇ ಶ್ರೀಶುಕ ಉವಾಚ ಆಕಾಶರಾಜಂ ಪ್ರತಿ ವಕುಳ ಉವಾಚ ನಕ್ಷತ್ರಂ ಶ್ರವಣಂತಸ್ಯ ಗೋತ್ರಂ ವಾಸಿಷ್ಠಸಂಜ್ಞಕಂ ಊಜುಃ ಪುರಾತನಾಃ ಮತ್ಸ್ಯಕೂರ್ಮ ಕೃಷ್ಣಾದಿರೂಪಿಣಃ ರಾಜೋವಾಚ ಗೋತ್ರಮತ್ರೇರ್ಮಹಾಭಾಗ ನಕ್ಷತ್ರಂ ಮೃಗಶೀರ್ಷಕಂ ಸೀತಾ ಸತ್ಯಾದಿರೂಪಾಯಾಃ ಪದ್ಮಾವತ್ಯಾ ವಿದುರ್ಬುಧಾ. ಶತಾನಂದ ಉವಾಚ ವಾಚಯಿತ್ವಾ ಅಥ ಪುಣ್ಯಾಹಂ ಕನ್ಯಾನಿಶ್ಚಯಕಾರಣಾತ್ ತಾಂಬೂಲದಕ್ಷಿಣಾನ್ ಜಾತಾತ್ ಪೂಜಯಿತ್ವಾ ಗಣಾಧಿಪಂ ಭುಜಮುದ್ಧತ್ಯ ರಾಜೇಂದ್ರಃ ಸಭಾಮಧ್ಯೆ ವಚೋಬ್ರವೀತ್ ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾರ್ಂಗಿಣೇ. ಚೈತ್ರಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರಂ ವಿಲಿಖ್ಯತೆ. ಶುಕೋ ವೇತ್ತಿ ಗುರುರ್ವೇತ್ತಿ ಹೃದಯಂ ಮಮ ಸರ್ವದಾ. ಶ್ರೀನಿವಾಸವಚನಂ. ವೈಶಾಖ ಶುದ್ಧ ದಶಮಿ ಭೃಗುವಾರೆ ಮಹೋತ್ಸವೆ ಅಂಗೀಕರೋಮಿ ರಾಜೇಂದ್ರ ಕನ್ಯಾನ್ ತವ ವಿಶಾಂಬತೆ. ಶತಾನಂದವಚನಂ ಏಕಾದಶಸ್ಕಂಧೆ. ರಾಜಾದರ್ಶ ಗೋವಿಂದಂ ಚಕ್ರೇಣ ಪರಿದರ್ಶಿತಂ ಶ್ರೀನಿವಾಸಂ ಜಗದ್ಯೋನಿಂ ಸಚ್ಚಿದಾನಂದ ವಿಗ್ರಹಂ. ಪದ್ಮಾವತೀಂ ಸ್ವಪುತ್ರೀಂ ಚ ನಿಧಾಯ ಪುರತೋ ನೃಪಃ ದ್ವಾರತೋರಣಮಾಸಾದ್ಯ ಶ್ರೀನಿವಾಸಂ ದದರ್ಶಃ. ಸಾಧದರ್ಶವರಾರೋಹ ಪತಿಂ ಪರಮಪಾವನಂ ತಾಂ ದದರ್ಶ ಜಗದ್ಯೋನಿಃ ಕಮಲಾಕ್ಷಾಂ ಮಹೀಪತೈ. ತತಃ ಸ ರಾಜಾ ಧರ್ಮಾತ್ಮಾ ಚಕ್ರೆ ಮಂಗಲಮಜ್ಜನಂ ಸಂಕಲ್ಪಂ ವಿಧಿವಚ್ಚಕ್ರೆ ಕನ್ಯಾ ದಾನಸ್ಯ ಸಾದರಂ. ತತಶ್ಚಕಾರ ರಾಜೇಂದ್ರ ಮಧುಪರ್ಕಂ ಪುರೋಹಿತಃ. ತತಸ್ತು ಘಂಟಿಕಾ ಘೋಷಂ ಕೃತವಾನ್ ದೈವಚಿಂತಕಃ. ಕನ್ಯಾ ಪ್ರದಾನ ಸಮಯೇ ದಕ್ಷಿಣಾಂ ರಾಜಸತ್ತಮಃ ಭೂಷಣೈರ್ಭೂಷಿತಾಂಗಸ್ಯ ಕನ್ಯಾದಾನಮಥಾಕರೋತಿ. ಧರಣ್ಯಾದ ರಾಜೇಂದ್ರಃ ಕನ್ಯಾದಾನಪರಾಯಣಃ ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗೃಹಾಣ ಪುರುಷೋತ್ತಮ. ಇತ್ಯುಕ್ತ್ವಾ
ರಾಕ್ಷಿಭದ್ರಾಜ ಧರಣ್ಯ ಸ್ರಾವಿತಂ ತದಾ ಮಂತ್ರಭೂತಾಂ ಸ್ವಾಮಿ ತೀರ್ಥಧಾರಾಂ ಕನಕಾಂಕರೆ ದಕ್ಷಿಣೇ ಶ್ರೀನಿವಾಸಸ್ಯ ತದೌ ಪದ್ಮಾವತೀಂ ತತಃ ಪೂಜಯಿತ್ವಾ ಜಗನ್ನಾಥಂ ಗಂಧ ವಸ್ತ್ರ ಅನುಲೇಪನೈಃ ಕಂಕಣಂ ವಂದಯಾಮಾಸ ವಾಸುದೇವಕರಾಂಬುಜೆ ಪದ್ಮಾವತ್ಯಾಃ ಕರಾಂಬೋಜೆ ಭದ್ರಾತ್ ಕಂಕಣಂ ಗುರುಃ ತಥಾ ಮಂಗಲಸೂತ್ರಸ್ಯ ಬಂಧಂ ವೈವಾಹಿಕಂ ತದಾ ಶ್ರೀನಿವಾಸೇನ ದೇವೇನ ಅಕಾರಯತ್ ಸ ಪುರೋಹಿತಃ ನ ಬಂಧಭೂತಂ ಮಂಗಲ್ಯಸೂತ್ರಂ ಮಂತ್ರಾಭಿಮಂತ್ರಿತಂ ಕಂಠೆ ಪದ್ಮಾವತೀ ದೇವ್ಯಾಃ ಶ್ರೀನಿವಾಸೋ ಜಗತ್ಪತಿಃ ಯಜುಃಶಾಖಾಕ್ರಮೇಣೈವ ಜುಹಾವಾಗ್ನೌ ಯಥಾವಿಧಿ ಸರ್ವಂ ವೈವಾಹಿಕಂ ವಿಧಿಂ ವಸಿಷ್ಠೋತ ಸಮಾಪಯತಿ ಮುನಿಭಿಃ ಸಹ ವಿದ್ಬದ್ಭಿಃ ರಾಜೈರ್ಹೋಮಂ ಪುರೋಹಿತಃ ಮುನೀನಾಂ ಮಂಜಲಿಪುಟೆ ನವರತ್ನಾಕ್ಷತಾನ್ ದದೌ ವೇದಮಂತ್ರೈಃ ते वेदमन्त्रैर्जगदीशम् ते वेदमन्त्रैर्जगदीशमूर्ध्नि रत्नाक्षतान् वेदविदः प्रचिक्षिभुः तथा नृणाम् तत्र महोत्सवो भूति आकाशराजस्य पुरीनिवासिनाम् इति श्रीनिवासकल्याणम् पद्मावती कल्याणम् भविष्योत्तरपुराणे सुमङ्गलम् अथ वराहपुराणे अन्तर्गते श्रीवेङ्कटाचलमाहात्म्ये द्वितीयभागे सप्तमाध्याये आकाशराज उवाच इत्यादिकं कंप्यूटर मध्ये फोन मध्ये रेकॉर्ड कृतं तस्य अर्थः कन्नड भाषया उच्यते ರೆಕಾರ್ಡ್ ಕೃತ ಮಂಡಳಿ ಆಕಾಶರಾಜ ಹೇಳ್ತಾ ಇದ್ದಾನೆ, ಕಮಲಾಲಯ ತಾವರೆ ಹೂವಿನಲ್ಲಿ ಅವತರಿಸಿದಂತಹ ದಿವ್ಯವಾದ ಕನ್ಯೆ ಅಯೋನಿಜೆ ಗರ್ಭದಲ್ಲಿ ಹುಟ್ಟಲಿಲ್ಲ. ಸುಭಗ ಒಳ್ಳೆ ಸೌಭಾಗ್ಯಶಾಲಿನಿ ಅವಳು. ಇವಳನ್ನು ವೆಂಕಟಾದ್ರಿ ನಿವಾಸಿಯಾದ ದೇವದೇವನಾದ ವೆಂಕಟೇಶನು ಮದುವೆ ಮಾಡಿಕೊಡಲು ಪ್ರಾರ್ಥಿಸುತ್ತಿದ್ದಾನೆ. ಕನ್ಯೆಯ ಜನ್ಮ ನಕ್ಷತ್ರ ಮೃಗಶೀರ್ಷ. ದೇವರ ಜನ್ಮ ನಕ್ಷತ್ರ ಶ್ರವಣ. ಇವೆರಡಕ್ಕೂ ಹೊಂದಿಕೆಯಾಗತ್ಯೇ ವಿಚಾರ ಮಾಡಿ ಎಂಬುದಾಗಿ ಹೇಳಿದಾಗ ಬೃಹಸ್ಪತಿಯು ಹೇಳುತ್ತಾ ಇದ್ದಾನೆ, ಇವರಿಬ್ಬರಿಗೂ ಉತ್ತರ ಫಲ್ಗುನಿ ಉಬ್ಬೆ ಆದ ಮೇಲೆ ಉತ್ತರೆ ನಕ್ಷತ್ರ ವೈಶಾಖ ಮಾಸದಲ್ಲಿ ಶಾಸ್ತ್ರ ಪ್ರಕಾರ ಮಾಡೋಣವಾಗಲಿ ಎಂಬುದಾಗಿ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಭಗವಂತನು ಯಾವಾಗ ಬರುತ್ತಾನೆ ಎಂದು ಎದುರು ನೋಡುತ್ತಾ ತನ್ನ ಪತ್ನಿಯಾದ ಧರಣಿ ದೇವಿಯ ಜೊತೆಯಲ್ಲಿ ಆಕಾಶರಾಜನು ತನ್ನ ನಗರವನ್ನು ಮತ್ತು ಮಗಳನ್ನು
ಅಲಂಕರಿಸಿ ಇದಾನೆ. ಇದು 7ನೇ ಅಧ್ಯಾಯದಲ್ಲಿ ವಿಷಯ. 8ನೇ ಅಧ್ಯಾಯದಲ್ಲಿ ಗರುಡನ ಮೇಲೇರಿ ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯೊಡನೆ, ಭಕ್ತರೊಡನೆ, ಭಾಗವತರೊಡನೆ ಯಾಗಾಜರಾಜನ ರಾಜಧಾನಿಯಾದ ನಾರಾಯಣಪುರಿ, ಅದಕ್ಕೆ ಶುಕಪುರಿ ಎಂಬುದಾಗಿಯೂ ಹೆಸರು, ಕರವೀರಪುರ ಎಂಬುದಾಗಿಯೂ ಹೆಸರು, ಈಗ ತಿರುಚಾನೂರು ಎಂಬುದಾಗಿ ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಭಗವಂತ ಭಕ್ತ ಸಮೂಹ, ಭಾಗವತರ ಸಮೂಹದೊಂದಿಗೆ ಬಂದ. ಭಕ್ತರು ಎಂದರೆ ಭಗವಂತನಲ್ಲಿ ಭಕ್ತಿ ಇಟ್ಟವರು, ಭಾಗವತರೆಂದರೆ ಅವನ ಕೈಂಕರ್ಯವನ್ನು ಮಾಡುವವರು. ಹೀಗೆ ಬಂದ ದೇವರನ್ನು ನೋಡಿ ಕನ್ಯೆಯನ್ನ ಐರಾವತನ ಆನೆಯ ಮೇಲೆ ಏರಿಸಿ ಕೂರಿಸಿ ನಗರವನ್ನ 3 ಪ್ರದಕ್ಷಿಣ ಮಾಡಿಸಿ ಗೋಪುರ ದ್ವಾರಕ್ಕೆ ಅವಳು ಬಂದಾಗ ಆ ವಿಷ್ಣುವು ತನ್ನ ಕತ್ತಿನಲ್ಲಿದ್ದ ಮಾಲೆಯನ್ನು ಕೈಯಿಂದ ತೆಗೆದುಕೊಂಡು ಪದ್ಮಾವತಿಯ ಹೆಗಲ ಮೇಲೆ ಅದನ್ನ ಹೂವಿನೊಂದಿಗೆ ಕೂಡಿದ ಆ ಮಾಲೆಯನ್ನು ಅವಳನ್ನು ಮುಟ್ಟದೆ ಎಸೆದ. ಪದ್ಮಾವತಿಯು ಮಲ್ಲಿಗೆ ಮಾಲೆಯನ್ನು ತೆಗೆದುಕೊಂಡು ಶ್ರೀನಿವಾಸನ ಕಂಠದಲ್ಲಿ ಸಮರ್ಪಣೆ ಮಾಡುತ್ತಾಳೆ. ಈ ರೀತಿ 3 ಸಲ ಮಾಲೆಯನ್ನು ಬದಲಾಯಿಸಿಕೊಳ್ಳುವುದು ಆಗತ್ತೆ. ಅನಂತರ ಅರಮನೆಗೆ ಪ್ರವೇಶ ಮಾಡ್ತಾರೆ ಎಲ್ಲರೂ. ಮಾಂಗಲ್ಯ ಸೂತ್ರ ಬಂಧನ ಇವುಗಳೆಲ್ಲ ಅಂಕುರಾರ್ಪಣ ಪೂರ್ವಕ ಚತುರ್ಮುಖ ಬ್ರಹ್ಮ ಪುರೋಹಿತನಾಗಿದ್ದು ಲಾಜಹೋಮವರೆಗೆ ಎಲ್ಲವನ್ನೂ ಮಾಡಿಸಿ ಮದುವೆ 4 ದಿವಸ, 4ನೇ ದಿವಸವೂ ಆ ಮಾಡಬೇಕಾದ ನಾಗವಲ್ಲಿಯನ್ನು ಮಾಡಿ ಆಕಾಶರಾಜನಿಗೆ ಅನುಮತಿಯನ್ನು ಕೊಟ್ಟು ದೇವರನ್ನ ಗರುಡನ ಮೇಲೆ ಏರಿಸಿಕೊಂಡು 2 ದೇವಿಯರೊಂದಿಗೆ ಈಗ ದೇವತೆಗಳ ಸಮೂಹದೊಂದಿಗೆ ಹೊರಡಲು ಅನುವಾದ. ದೇವಲೋಕದಿಂದ ದುಂದುಬಿ ಘೋಷಗಳು, ವಾದ್ಯಗಳು ಆಗುತ್ತಿರುವಾಗ ದೇವರು ತಮ್ಮ 2 ಪತ್ನಿಯರೊಡನೆ ವೆಂಕಟಾಚಲಕ್ಕೆ ಬಂದು ಸೇರುತ್ತಾರೆ. ವೆಂಕಟಾಚಲಕ್ಕೆ ಆ ಯುಗದಲ್ಲಿ ವೃಷಭಾಚಲ ಎಂಬುದಾಗಿ ಹೆಸರು. ಶುಕ ಮುಂತಾದ ಮುನಿಗಳೆಲ್ಲರೂ ಆ ಪುರುಷೋತ್ತಮನನ್ನ ಸ್ತೋತ್ರ ಮಾಡಿದರು. ಬ್ರಹ್ಮ, ಈಶ್ವರ ಮುಂತಾದ ದೇವತೆಗಳನ್ನು ಗೌರವಿಸಿ ಅವರ ಔಚಿತ್ಯಕ್ಕೆ ತಕ್ಕಂತೆ ಸನ್ಮಾನ ಮಾಡಿ ಅವರನ್ನ ಸ್ವರ್ಗಲೋಕಕ್ಕೆ ಹೋಗಲು ವೆಂಕಟೇಶನು ಪರಮಾತ್ಮ ಅನುಮತಿಯನ್ನು ಕೊಟ್ಟ. ತನ್ನ ಹಿಂದಿನಂತೆಯೇ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ದಿವ್ಯವಾದ ಆಲಯದಲ್ಲಿ ದೇವನು ಎಲ್ಲರಿಂದಲೂ ಅರ್ಚನೆ ಪೂಜೆಯನ್ನು ಕೊಂಡು ಮತ್ತು ಷಣ್ಮುಖನಿಂದ ಪೂಜೆಯನ್ನು ಕೊಂಡು ಇದ್ದಾನೆ. ಇದಿಷ್ಟು ಪುರಾಣದ ಕಥೆ. 3 ಶ್ಲೋಕಗಳು ಆಚಾರ್ಯರು ಅನುಸಂಧಾನ ಮಾಡಿದ್ದಾರೆ. ನನ್ನ ಮದುವೆಯಲ್ಲಿ ಹೇಳೋದು ಉಂಟು. ಶ್ರೀ ವೆಂಕಟಾಚಲಾಧೀಶಂ ಶ್ರೀಯಾಧ್ಯಾಸಿತ ವಕ್ಷಸಂ ಶಿರಚೇತನ ಮಂದಾರಂ
ಶ್ರೀನಿವಾಸಮಹಂ ಭಜೆ ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟಾದ್ರಿನಿಲಯಃ ಕಮಲಾಕಾಮುಕಃ ಪುಮಾನ್ ಅಭಂಗುರವಿಭೂತಿರ್ನಃ ತರಂಗಯತು ಮಂಗಳಂ. ಇಲ್ಲಿಗೆ ಶ್ರೀನಿವಾಸ ಕಲ್ಯಾಣ, ಪದ್ಮಾವತಿ ಕಲ್ಯಾಣ ಒಂದು ಭಾಗ ವರಾಹ ಪುರಾಣದಲ್ಲಿ ಹೇಳಿರುವುದು ಮುಗಿಯಿತು. ಮೇಲುಕೋಟೆ ಯಾದವಾದ್ರಿಯಲ್ಲಿ ಇರುವ ಅರಯ್ಯರ್ ಶ್ರೀರಾಮ ಜನ್ಮ ಪುರಾಣಗಳಿಂದ ಈ ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ದಾನೆ. ಈ ಶ್ಲೋಕಗಳಿಗೆ ವಿಜಯವಾಗಲಿ. ಹೊರಟಾಚೆ ಶನಿವಾರ 21/9/2024 ಭಾದ್ರಪದ ಕೃಷ್ಣ ಚತುರ್ಥಿ, ಮಹಾಭರಣಿ, ಹರ್ಷನಾಮಯೋಗ. ಈಗ ಭವಿಷ್ಯೋತ್ತರ ಪುರಾಣದಲ್ಲಿರುವ ವೆಂಕಟಾಚಲ ಮಹಾತ್ಮ್ಯದಲ್ಲಿ 9ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯದಲ್ಲಿರುವ ಶ್ರೀನಿವಾಸ ಕಲ್ಯಾಣ, ಪದ್ಮಾವತಿ ಕಲ್ಯಾಣ ಭಾಗವನ್ನು ಸಂಕ್ಷೇಪ ಮಾಡಿ ಓದುತ್ತೇನೆ. ಜನಕ ಮಹಾರಾಜ ಒಬ್ಬನಿಗೆ ಗೌತಮರ ಮಗನಾದ ಶತಾನಂದ ಎಂಬ ಮುನಿಯು ಆದಿಯಿಂದ ವೆಂಕಟಾಚಲ ಮಹಾತ್ಮ್ಯವನ್ನು ಹೇಳುತ್ತಿದ್ದಾನೆ. ಅದರಲ್ಲಿ ವ್ಯಾಸಪುತ್ರರಾದ ಶುಕ ಮಹರ್ಷಿ ಹೇಳುವ ಮಾತನ್ನ ಆಕಾಶರಾಜನನ್ನು ಕುರಿತು ವಕುಳಾದೇವಿ ಏನು ಹೇಳುತ್ತಾಳೋ, ವಕುಳಾದೇವಿ ಶ್ರೀನಿವಾಸ ದೇವರಿಗೆ ಸಾಕು ತಾಯಿ. ಪೂರ್ವ ಜನ್ಮದಲ್ಲಿ ಯಶೋದೆಯಾಗಿದ್ದಳಂತೆ. ಕೃಷ್ಣನೇ ಇವಾಗ ವೆಂಕಟೇಶನಾಗಿದ್ದಾನೆ, ಇದು ಕಲಿಯುಗ ನಡೆಯುತ್ತಿದೆ ಎಂಬುದಾಗಿ ಈ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ. ವೆಂಕಟೇಶನಿಗೆ ಶ್ರವಣ ನಕ್ಷತ್ರ, ಗೋತ್ರ ವಸಿಷ್ಠ ಗೋತ್ರ. ಇದನ್ನ ಪ್ರಾಚೀನರಾದ ಜನ ಈ ಮತ್ಸ್ಯ ಕೂರ್ಮ ಮುಂತಾದ ಅವತಾರ ಮಾಡಿದ ಕೃಷ್ಣನಿಗೆ ವೆಂಕಟೇಶನಿಗೆ ಹೇಳುತ್ತಾರೆ. ಇವಾಗ ರಾಜ ಹೇಳ್ತಾ ಇದ್ದಾನೆ ಮೊಗಳ ಮಾಲಿಕೆಗೆ, ಅತ್ರಿಗೋತ್ರ ನಮ್ಮ ಪದ್ಮಾವತಿ, ಆತ್ರೇಯ ಗೋತ್ರ, ಮೃಗಶೀರ್ಷ ನಕ್ಷತ್ರ, ಸೀತೆ ಮತ್ತು ಸತ್ಯ ಅಂದ್ರೆ ಸತ್ಯಭಾಮೆ ಮುಂತಾದ ರೂಪದಲ್ಲಿ ಹಿಂದೆ ಇದ್ದಳು. ಇದನ್ನು ತಿಳಿದವರು ದೇವತೆಗಳೆಲ್ಲ ಹೇಳ್ತಾರೆ. ಈಗ ಶತಾನಂದರು ಹೇಳ್ತಾ ಇದ್ದಾರೆ, ರಾಜ ಏನು ಮಾಡಿದ ಅಂದರೆ ಪುಣ್ಯಾಹ ವಾಚನವನ್ನ ಮಾಡಿಸಿ ಕನ್ಯೆಯನ್ನು ಕೊಡುವ ನಿಶ್ಚಿತಾರ್ಥವನ್ನು ಮಾಡ್ತಾನೆ. ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಗಣೇಶನ ಪೂಜೆಯನ್ನು ಮಾಡಿ ತೋಳನ್ನು ಎತ್ತಿ ಸಭೆಯಲ್ಲಿ ಅವನು ಹೇಳ್ತಾನೆ, ಪದ್ಮಾವತಿಯನ್ನು ಶಾರ್ಂಗವ ವಿಲ್ಲನ್ನು ಧರಿಸಿರುವ ಶ್ರೀನಿವಾಸನಿಗೆ ನಾವು ದಾನವಾಗಿ ಕೊಡ್ತಾ ಇದ್ದೇನೆ. ಚೈತ್ರ ಶುಕ್ಲ ತ್ರಯೋದಶಿ ಈ ನಿಶ್ಚಿತಾರ್ಥ ಪತ್ರವನ್ನ ಬರೆಯಲಾಗುತ್ತಿದೆ. ಈ ಪತ್ರದ ಅಭಿಪ್ರಾಯ, ನನ್ನ ಅಭಿಪ್ರಾಯವನ್ನು ಸಾಕ್ಷಿಯಾಗಿ ಶುಕ ಮಹರ್ಷಿ ಮತ್ತು ಬೃಹಸ್ಪತಿ ಇಬ್ಬರು ತಿಳಿದಿದ್ದಾರೆ. ಈಗ ಶ್ರೀನಿವಾಸರು ಹೇಳ್ತಾ ಇದ್ದಾರೆ, ವೈಶಾಖ ಶುದ್ಧ ದಶಮಿ ದಿವಸ ಶುಕ್ರವಾರ ದೊಡ್ಡ ಉತ್ಸವದ ಮಧ್ಯೆ ಎಲೈ ರಾಜನೇ, ನಿನ್ನ ಕನ್ಯೆಯನ್ನ ನಾನು ಸ್ವೀಕಾರ ಮಾಡುತ್ತೇನೆ. ಈಗ ಶತಾನಂದರು ಹೇಳ್ತಾ ಇದ್ದಾರೆ 11ನೇ ಅಧ್ಯಾಯದಲ್ಲಿ,
ಇಂದ್ರ ಕರೆದುಕೊಂಡು ಬಂದು, ನೋಡಪ್ಪ ರಾಜ, ಇವನೇ ಗೋವಿಂದ ಗೋವಿಂದ ಅಂತ ಎಲ್ಲರೂ ಹೇಳುವ ವೆಂಕಟೇಶ. ಇವನು ಶ್ರೀನಿವಾಸ, ಜಗತ್ತಿಗೆ ಕಾರಣ, ಸಚ್ಚಿದಾನಂದ ರೂಪವಾಗಿದ್ದಾನೆಪ್ಪ. ಆಗ ರಾಜನು ತನ್ನ ಪದ್ಮಾವತಿಯನ್ನ ಮುಂದಿಟ್ಟುಕೊಂಡು ದೊಡ್ಡ ಬಾಗಿಲಿಗೆ, ನಗರದ ಬಾಗಿಲಿಗೆ ಬಂದು ಶ್ರೀನಿವಾಸರನ್ನ ನೋಡ್ತಾನೆ. ಅವಳು ಪತಿಯಾದ ಪರಮ ಭಾವನನಾದ ವೆಂಕಟೇಶನನ್ನ ಅವಳು ನೋಡ್ತಾಳೆ, ಕಣ್ಣೆತ್ತಿ ನೋಡ್ತಾಳೆ. ಜಗತ್ತಿಗೆ ಕಾರಣನಾದ ಆ ಪರಮಾತ್ಮನು ವೆಂಕಟೇಶನು ಪದ್ಮಾವತಿಯನ್ನು ಕಣ್ಣೆತ್ತಿ ಸಂತೋಷದಿಂದ ನೋಡ್ತಾನೆ. ಅನಂತ ಧರ್ಮಾತ್ಮನಾದ ರಾಜನು ಮಂಗಳ ಸ್ನಾನವನ್ನ ಮಾಡಿಸಿ ಸಂಕಲ್ಪವನ್ನ ತಾನೂ ಮಾಡ್ತಾನೆ ಕನ್ಯಾದಾನಕ್ಕೆ. ಅನಂತರ ಮಧುಪರ್ಕವನ್ನ, ಜೇನು ಮತ್ತು ಮೊಸರು ಎರಡನ್ನೂ ಸೇರಿಸಿ ಪುರೋಹಿತರು ಅದನ್ನ ಎತ್ತಿ ಕೊಡುತ್ತಾರೆ. ಒಂದು ಗಂಟೆಯನ್ನು ಬಾರಿಸ್ತಾರೆ. ಜ್ಯೋತಿಷಿಕನಾದ ದೈವಚಿಂತಕ ಲಗ್ನ ಸಮಯ ಬಂತು ಎಂಬುದಾಗಿ ಸೂಚನೆ. ಆಗ ಕನ್ಯಾದಾನಕ್ಕೆ ದಕ್ಷಿಣೆಯನ್ನ ಅನೇಕ ಕೋಟಿ ಧನವನ್ನ, ಆಭರಣಗಳನ್ನ ವೆಂಕಟೇಶನಿಗೆ ಸಮರ್ಪಣೆ ಮಾಡಿ ಕನ್ಯಾದಾನವನ್ನು ಮಾಡ್ತಾನೆ ರಾಜ. ಅವನ ಹೆಂಡತಿಯಾದಂತಹ ಧರಣೀ ದೇವಿಯು ಕನ್ಯಾದಾನ ಪರಾಯಣನಾದ ರಾಜನೊಡನೆ ಕನ್ಯಾವಿಮಾಂ ಪ್ರದಾಸ್ಯಾಮಿ ಗ್ರಹಣ ಪುರುಷೋತ್ತಮ ಎಂಬುದಾಗಿ ಒಂದು ವಾಕ್ಯ ಮಂತ್ರವನ್ನು ಹೇಳಿ ಆ ಧರಣೀ ದೇವಿಯು ಸ್ವಾಮಿ ಪುಷ್ಕರಣಿ ತೀರ್ಥವನ್ನು ಗಿಂಡಿಯಿಂದ ಬಿಡುತ್ತಿರುವಾಗ ಆ ಮಂತ್ರದಿಂದ ಪೂರಿತವಾದಂತಹ ಮತ್ತು ಚಿನ್ನದ ನಾಣ್ಯದೊಂದಿಗೆ ಕೂಡಿದಂತಹ ಆ ನೀರಿನ ಧಾರೆಯನ್ನು ವೆಂಕಟೇಶ ಸ್ವಾಮಿಯ ಬಲಗೈಗೆ ಕೊಟ್ಟು ಪದ್ಮಾವತಿಯನ್ನ ಅವರ ಬಲಗೈಗೆ ದಾನವಾಗಿ ಕೊಡ್ತಾನೆ. ಅನಂತರ ಪೂಜೆಯನ್ನ ಮಾಡಿ ವಸ್ತ್ರ, ಗಂಧ, ಚಂದನ ಮುಂತಾದವುಗಳನ್ನೆಲ್ಲ ಅವರಿಗೆ ಕೊಟ್ಟು ಕಂಕಣ ಬಂಧನವನ್ನ ಬಲಗೈನಲ್ಲಿ ವಾಸುದೇವನಾದ ವೆಂಕಟೇಶನಿಗೆ ಮಾಡ್ತಾನೆ. ಪದ್ಮಾವತಿಯ ಕೈಗೆ ಬೃಹಸ್ಪತಿ ಪುರೋಹಿತನು ಕಂಕಣ ಬಂಧ ಮಾಡ್ತಾನೆ. ಅನಂತರ ಮಾಂಗಲ್ಯ ಸೂತ್ರವನ್ನ, ಇದು ವಿವಾಹಕ್ಕೆ ಒಂದು ಗುರುತಾದದ್ದು, ಶ್ರೀನಿವಾಸ ದೇವರ ಮೂಲಕ ಅವರ ಕೈಯಿಂದ ಪುರೋಹಿತರ ಜೊತೆಯಲ್ಲಿ ಕಟ್ಟಿಸುತ್ತಾನೆ ರಾಜ. ಅದು ಮಂತ್ರದೊಂದಿಗೆ ಹೇಳಿದೆ. ವೇದ ಮಂತ್ರವೂ ಉಂಟು ಎಂಬುದಾಗಿ ಪುರಾಣ ಹೇಳುತ್ತಿದೆ, ಪುರಾಣ ಮಂತ್ರವೂ ಇದೆ. ಈ ರೀತಿ ಪದ್ಮಾವತಿ ದೇವಿಯ ಕತ್ತಿನಲ್ಲಿ ಜಗತ್ತಿಗೆ ಪತಿಯಾದಂತಹ ಶ್ರೀನಿವಾಸನು ಈ ಮಂಗಳಸೂತ್ರವನ್ನು ಕಟ್ಟಿದ ಮೇಲೆ ಯಜುರ್ವೇದ ಶಾಖಾಕ್ರಮದಲ್ಲಿ ಅಗ್ನಿಯಲ್ಲಿ ಹೋಮವನ್ನ ಶಾಸ್ತ್ರ ಪ್ರಕಾರ ಮಾಡಿ ಎಲ್ಲ ವೈವಾಹಿಕ ವಿಧಿಗಳನ್ನು ವಸಿಷ್ಠರ ಮೂಲಕ ಮುಗಿಸಿದನು. ಹಾಗೆಯೇ ಋಷಿಗಳೊಂದಿಗೆ ಸೇರಿ ಲಾಜಹೋಮವನ್ನ ಮಾಡಿಸಿದರು ಪುರೋಹಿತರು. ಅನಂತರ ಎಲ್ಲ ಋಷಿಗಳ ಕೈಯಲ್ಲೂ ನವರತ್ನಗಳ ಸಹಿತ ಅಕ್ಷತೆಯನ್ನು ಕೊಟ್ಟು ಅವರು ಬೊಗಸೆಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು ಹೇಳಿದ ಮೇಲೆ ಆ ಜಗದೀಶನ ತಲೆಯ ಮೇಲೆ ಈ ರತ್ನಾಕ್ಷತೆಯನ್ನ ಆ ವೇದ ವಿದ್ವಾಂಸರಾದ ಋಷಿಗಳು ಸಮರ್ಪಣೆ ಮಾಡ್ತಾರೆ, ಆಮೇಲೆ ಚೆಲ್ತಾರೆ. ಆಗ ಅಲ್ಲಿದ್ದ ಮನುಷ್ಯರು, ದೇವತೆಗಳು ಎಲ್ಲರಿಗೂ ಒಂದು ದೊಡ್ಡ ಉತ್ಸವವಾಗಿ ಕಾಣುತ್ತೆ. ಆಕಾಶರಾಜನ ಪುರಿಯಲ್ಲಿ ಇರುವ ಎಲ್ಲರೂ ಅಲ್ಲಿ ಸೇರಿರುತ್ತಾರೆ. ಈ ರೀತಿ
ಈ ಕಡೆ ದೇವತೆಗಳು, ಆ ಕಡೆ ಋಷಿಗಳು, ಈ ಕಡೆ ಊರಿನ ಜನಗಳು ಎಲ್ಲರೂ ಸೇರಿರುವಾಗ ಈ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಮಂಗಳಕರವಾಗಿ ನಡೆಯಿತು. ಇದಿಷ್ಟು ಶ್ರೀನಿವಾಸ ಕಲ್ಯಾಣದ ಸಂಕ್ಷೇಪವಾದ ಕಾರ್ಯಕ್ರಮ. ಶ್ರೀಮತೆ ರಾಮಾನುಜಾಯ ನಮಃ.